ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೂ ಕೂಡ A1 ಜಗ್ಗನ ಸುಳಿವೇ ಸಿಗ್ತಾ ಇಲ್ಲ. ಎಲ್ಲಿದ್ದಾನೆ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಪ್ರಮುಖ ಆರೋಪಿಗೆ ಲುಕ್ಔಟ್ ನೋಟಿಸ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಇಂದು ಸಂಜೆ ಒಳಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡುವ ಸಾಧ್ಯತೆ ಇದೆ. ಆರೋಪಿ ಪತ್ತೆಗಾಗಿ ಲುಕ್ಔಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಪೊಲೀಸರು ಸನ್ನದ್ಧರಾಗಿದ್ದಾರೆ. ಈ ಕೃತ್ಯ ನಡೆದ ನೆಕ್ಸ್ಟ್ ಸೆಕೆಂಡೇ ಆತ ತಲೆಮರೆಸ್ಕೊಂಡ. ಉಳಿದ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೊಳಪಡಿಸಿದ್ರಾದರೂ ಕೂಡ ಜಗ್ಗನ ಸುಳಿವು ಮಾತ್ರ ಇಲ್ಲ. ಆತನ ಮೊಬೈಲ್ ಲೊಕೇಶನ್ ಎಲ್ಲವನ್ನೂ ಕೂಡ ಟ್ರೇಸ್ ಮಾಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಐಡೆಂಟಿಫಿಕೇಶನ್ ಇಲ್ಲ. ಹಾಗಾಗಿ ಲುಕ್ಔಟ್ ನೋಟಿಸ್ ಎಲ್ಲೇ ಕಂಡರೂ ಕೂಡ ಈತನನ್ನ ಅರೆಸ್ಟ್ ಮಾಡುವಂತಹ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ಗೆ ಈಗ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ A1 ಆರೋಪಿ ಬಿಕ್ಲು ಶಿವನ ಪ್ರಮುಖ ಈ ಕೇಸ್ನಲ್ಲಿ ಬೇಕಾಗಿದ್ದು ಜಗ್ಗ. ಆತನ ಸುಳಿವೇ ಇಲ್ಲ. ಪೊಲೀಸರು ಯಾವ ರೀತಿಯೆಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಇಲ್ಲಿಯವರೆಗೂ ಮಾಹಿತಿ ಇಲ್ವಾ? ಈಗ ಲುಕ್ಔಟ್ ನೋಟಿಸ್ನಿಂದಾಗಿ ಆಗಬಹುದಾಗಿದ್ದೇನು? ದಿವ್ಯಾ, ಪ್ರಮುಖವಾಗಿ ಈ ಘಟನೆ ನಡೆದು ಒಂದು ವಾರ ಆದರೂ ಕೂಡ ಪ್ರಮುಖ ಆರೋಪಿ ಏನು ಜಗ್ಗ ಏನಿದ್ದಾನೆ, ಜಗ್ಗ ಇನ್ನೂ ಕೂಡ ತಲೆಮರೆಸ್ಕೊಂಡಿರುವಂಥದ್ದು. ಆದರೆ ಆತ ನಿರೀಕ್ಷಣಾ ಜಾಮೀನಿಗೆ ಈಗಾಗಲೇ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾನೆ. ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ಕೂಡ ವಿಚಾರಣೆ ನಡೀತಾ ಇದೆ ಮತ್ತು ಪೊಲೀಸರು ತಮ್ಮ ಕಾನೂನಾತ್ಮಕವಾಗಿ ಆತನನ್ನು ಯಾವ ರೀತಿಯಲ್ಲಿ ಕಟ್ಟಾಕಬೇಕು, ಜೊತೆಗೆ ಆತ ಎಲ್ಲೂ ಕೂಡ ಎಸ್ಕೇಪ್ ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಯಾಕಂದರೆ ಈಗಾಗಲೇ ಆ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯದಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಆತ ದೇಶವನ್ನು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗಿ ತಲೆಮರೆಸ್ಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿದ್ರೆ ಆತ ದೇಶವನ್ನು ಬಿಟ್ಟು ಹೊರಗಡೆ ಹೋಗದೇ ಇರೋ ರೀತಿಯಲ್ಲಿ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏರ್ಪೋರ್ಟ್ನ ಮೂಲಕ ಹೋಗದೇ ಇರೋ ರೀತಿಯಲ್ಲಿ ಒಂದು ಕಟ್ಟಾಕುವಂಥ ಪ್ರಯತ್ನಗಳನ್ನು ಈಗ ಪೊಲೀಸರು ಮಾಡ್ತಾ ಇರೋಂಥದ್ದು. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಏನು ಜಗ್ಗ ಏನಿದ್ದಾನೆ, ಜಗ್ಗನಿಗೆ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ. ಜೊತೆಗೆ ಅದು ರೈಲ್ವೆ ಸ್ಟೇಷನ್ಗಳಿರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಅದಾದ ನಂತರ ಬಸ್ ನಿಲ್ದಾಣಗಳಿರ್ಬೋದು, ಜೊತೆಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿರ್ಬೋದು, ಅಲ್ಲೆಲ್ಲಕ್ಕೂ ಕೂಡ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿದ್ರೆ ಆತನ ಚಲನವಲನಗಳೇನಿರ್ತವೆ ಅಲ್ಲೆಲ್ಲ ಕೂಡ ಆತನನ್ನ ಏನು ಪತ್ತೆ ಹಚ್ಚಬಹುದು. ಜೊತೆಗೆ ಆತನನ್ನ ಬಂಧನ ಮಾಡಲಿಕ್ಕೂ ಕೂಡ ಸಾಕಷ್ಟು ಸಹಕಾರಿಯಾಗುವಂಥದ್ದು. ಯಾಕೆಂದ್ರೆ ಕಾನೂನಾತ್ಮಕವಾಗಿ ಮತ್ತು ಒಂದಷ್ಟು ಬೇರೆ ಬೇರೆಯ ವಿಚಾರಗಳಿಂದ ಆತನನ್ನ ಕಟ್ಟಾಕುವಂಥ ಪ್ರಯತ್ನಗಳನ್ನ ಈಗ ಪೊಲೀಸರು ಮಾಡ್ತಾ ಇರೋಂಥದ್ದು. ಬಹುತೇಕ ಇವತ್ತು ಸಂಜೆ ಒಳಗಡೆ ಲುಕ್ಔಟ್ ನೋಟಿಸ್ ಆದರೆ ಜೊತೆಗೆ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೀತಾ ಇದೆ. ಅದ್ರ ಬಗ್ಗೆ ಯಾವ ರೀತಿಯ ಕೋರ್ಟ್ ನಿರ್ದೇಶನವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.